Hello students, in this class we will be discussing about the trends in world railways. ಈ ತರಗತಿಯಲ್ಲಿ ನಾನು ರೈಲು ಸಾರಿಗೆ ಇತ್ತೀಚಿನ ಪ್ರವೃತ್ತಿಯನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. In the initial phase of development, railways were a point-to-point process where major cities were linked one at a time by independent companies. ರೈಲು ಸಾರಿಗೆಯ ಪ್ರಾರಂಭಿಕ ಹಂತದಲ್ಲಿ ರೈಲು ಪಾಯಿಂಟ್ ಟು ಪಾಯಿಂಟ್ ಪ್ರಾಸೆಸ್ ಅಂದ್ರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಮಾತ್ರ ಸಾಗಿಸುವಂತಹ ಒಂದು ಸಾರಿಗೆಯಾಗಿತ್ತು. ಹೇಗೆ ಅಂತಂದ್ರೆ ಒಂದು ಪ್ರಮುಖ ನಗರಗಳನ್ನ ಸಂಪರ್ಕಿಸುವಂತಹ ಅಥವಾ ಜೋಡಿಸುವಂತಹ ಕೆಲಸವನ್ನ ಸ್ವತಂತ್ರವಾದಂತಹ ಒಂದು ಕಂಪನಿಗಳು ಮಾಡ್ತಾ ಇದ್ವು. Thus, the first railroad companies bore the name of the city pairs or the regions they were servicing. For example, the Camden and Amboy railway company started in 1830. ಹೀಗಾಗಿ ಮೊದಲು ಯಾವ ಕಂಪನಿಗಳು ರೈಲನ್ನ ನಿರ್ವಹಿಸ್ತಾ ಇದ್ವಲ್ಲ ಆ ಕಂಪನಿಗಳು ಈ ರೀತಿ ಪಾಯಿಂಟ್ ಟು ಪಾಯಿಂಟ್ ಆಗಿರೋದ್ರಿಂದ ಅಂದ್ರೆ ಒಂದು ಸ್ಥಳದಿಂದ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಈ ಸರ್ವಿಸ್ ಅನ್ನ ಕೊಡ್ತಾ ಇದ್ರಿಂದ ಆ ಕಂಪನಿಗಳ ಹೆಸರು ಸಹ ಆ ನಗರಗಳು ಅಂದ್ರೆ ಮೊದಲು ಎಲ್ಲಿ ಸ್ಟಾರ್ಟ್ ಆಗ್ತದೆ ಆ ನಗರ ಕೊನೆಗೆ ಎಂಡ್ ಆಗ್ತದೆ ಆ ನಗರದ ಹೆಸರು ಆ ನಗರಗಳ ಹೆಸರನ್ನ ಅದು ಹೊಂದಿದೆ. From the 1860s, integrated railway systems started to cohesively service world nations with standard gauges and passengers and freight service. 1860 ನಂತರ ಏಕೀಕೃತ ರೈಲು ವ್ಯವಸ್ಥೆ ಶುರುವಾಗ್ತದೆ. ಅಂದ್ರೆ ಇದು ಒಂದೇ ಹಳಿಗಳ ಅಗಲವನ್ನ ಹೊಂದಿರುವಂತಹ ಸರಕು ಮತ್ತು ಪ್ರಯಾಣಿಕರ ಸೇವೆಗಳನ್ನ ಇದು ಕೊಡ್ತದೆ. 1860 ಈಚೆ ಜರ್ನಿ ಬಿಟ್ವೀನ್ ನ್ಯೂಯಾರ್ಕ್ ಅಂಡ್ ಶಿಕಾಗೋ ವಾಸ್ ರೆಡ್ಯೂಸ್ಡ್ ಫ್ರಮ್ 3 weeks by stage coach in 1830 to 72 hours by train in 1850. 1830ರಲ್ಲಿ ನ್ಯೂಯಾರ್ಕ್ ಮತ್ತು ಶಿಕಾಗೋ ನಗರದ ನಡುವೆ ಇದ್ದಂತಹ ಪ್ರಯಾಣದ ದೂರ 3 ವಾರ ಇತ್ತು, ಅಂದ್ರೆ 21 ದಿನ ಇತ್ತು. ಅದು 1850ರ ಹೊತ್ತಿಗೆ ಬರೀ 72 ಗಂಟೆಗೆ ಇಳಿದೋಯ್ತು. ಅಷ್ಟು ಈ ರೈಲು ಸಾರಿಗೆ ಅಭಿವೃದ್ಧಿ. As the speed and power of locomotives improved above 100 kilometers per hour and as the market expanded, rail services become increasingly specialized with the trains entirely devoted to passengers or freight. ಈ ರೀತಿ ಹೊಸ ಆವಿಷ್ಕಾರಗಳಾಗಿ ಈ ರೈಲ್ವೆ ಇಂಜಿನ್ಗಳ ಒಂದು ವೇಗ ಸುಮಾರು ಗಂಟೆಗೆ 100 ಕಿಲೋಮೀಟರ್ ಅಷ್ಟು ತಲುಪಿದ್ರಿಂದ ಇದರ ಮಾರುಕಟ್ಟೆನೂ ಸಹ ವಿಸ್ತಾರ ಆಗ್ತಾ ಹೋಯಿತು. ಈ ರೈಲಿನ ಒಂದು ಸೇವೆ ತುಂಬಾ ಸ್ಪೆಷಲೈಸ್ಡ್ ಆಗಿ ಅಂದ್ರೆ ಏಕೀಕೃತ ಆಗಿ ಬರೀ ಪ್ಯಾಸೆಂಜರು ಅಥವಾ ಸರಕು ಅಷ್ಟು ಮಾತ್ರ ಸಾಗಿಸುವಂತಹ ಒಂದು ವ್ಯವಸ್ಥೆಗಳು ಸಹ ಬೆಳವಣಿಗೆ ಆಗ್ತಾ ಹೋಗ್ತವೆ. ಜಪಾನ್, the first Asian country to undertake its industrial revolution, saw its first train service in 1872. ಜಪಾನ್ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಕೈಗಾರಿಕಾ ಕ್ರಾಂತಿಯನ್ನ ಮಾಡುವಂತಹ ಒಂದು ರಾಷ್ಟ್ರ. ಇದು ತನ್ನ ಮೊದಲ ರೈಲು ಒಂದು ಸೇವೆಯನ್ನ 1872ರಲ್ಲಿ ಪ್ರಾರಂಭ ಮಾಡ್ತದೆ. Railroad systems reached a pace of maturity by the early 20th century. As in most developed economies, the rail network reached its maximum extent in terms of total length. ಈ ರೈಲು ವ್ಯವಸ್ಥೆಯ ಅತ್ಯಂತ ಮೆಚೂರ್ ಸ್ಟೇಜ್ ಅಂದ್ರೆ ಒಂದು ಅಭಿವೃದ್ಧಿ ಹೊಂದಿದ ಹಂತವನ್ನ ನಾವು 20ನೇ ಶತಮಾನದ ಪ್ರಾರಂಭದಲ್ಲಿ ಆಯ್ತು ಅಂತ ಹೇಳ್ಬೋದು. ಬಹುಪಾಲು ಅಭಿವೃದ್ಧಿ ಹೊಂದಿದ ಒಂದು ಅರ್ಥವ್ಯವಸ್ಥೆಯಲ್ಲಿ ಈ ಹಂತದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಈ ಒಂದು ರೈಲು ಸಾರಿಗೆ ಅಭಿವೃದ್ಧಿ ನಾವು ನೋಡ್ಬೋದು. ಅದೇನು ಅದರ ಉದ್ದದಲ್ಲಿ ಆ ರೈಲ್ವೆ ಹಳಿಗಳ ಉದ್ದದಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿ ಆಗಿದ್ದು 20ನೇ ಶತಮಾನದ ಆರಂಭದಲ್ಲಿ ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ ಎನರ್ಜಿ ಬಿಕಮ್ ವೈಡ್ಲಿ ಯೂಸ್ಡ್ ಇನ್ ದ 1880s and considerably changed urban transport system with the introduction of tramways, that is streetcars, notably in Western Europe and the United States. ವಿದ್ಯುತ್ ಚಾಲಿತ ಒಂದು ಕೋಚ್ಗಳು, ವಿದ್ಯುತ್ ಚಾಲಿತ ಯಂತ್ರಗಳು ಅಥವಾ ಇಂಜಿನ್ಗಳು ಅವುಗಳನ್ನ 1880ರ ದಶಕದಿಂದ ಈಚೆಗೆ ಬಳಸಲಿಕ್ಕೆ ಶುರುವಾಗಿದ್ದರಿಂದ ಇದು ಹೆಚ್ಚಾಗಿ ನಗರಗಳಲ್ಲಿ ಇದನ್ನ ಬಳಸಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಟ್ರಾಮ್ ನಗರಗಳಲ್ಲಿ
ರಸ್ತೆಗಳ ಮಧ್ಯದಲ್ಲೇ ಈ ರೈಲ್ವೆ ಹಳಿಗಳನ್ನ ಹಾಕಿ ಸಣ್ಣ ಸಣ್ಣ ರೈಲು 1-2 ಬೋಗಿ 3 ಬೋಗಿಯ ರೈಲುಗಳು ಓಡಾಡ್ತಿದ್ವು. ಇದನ್ನ ಟ್ರಾಮ್ ಅಂತ ಕರೀತಾರೆ. ಇಂತಹ ಒಂದು ಸೇವೆ ಈ ಪಶ್ಚಿಮ ಯುರೋಪಿನ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಪ್ರಾರಂಭ ಆಗ್ತದೆ 1880ರ ದಶಕದಿಂದ. ಲಾರ್ಜ್ agglomerations underground metro systems were constructed, London being the first in 1863. ನಗರಗಳ ಒಂದು ಕ್ಷೇತ್ರಗಳು ಅಂದ್ರೆ ಹಲವಾರು ನಗರಗಳು ಒಂದೇ ಸ್ಥಳದಲ್ಲಿರುವಂತಹ ಒಂದು ಕ್ಷೇತ್ರವನ್ನ ಅಗ್ಲಮರೇಷನ್ಸ್ ಅಂತ ಕರೀತಾರೆ. ಅಂತಹ ಪ್ರದೇಶದಲ್ಲಿ ಅಂಡರ್ಗ್ರೌಂಡ್ ಮೆಟ್ರೋ ಸಿಸ್ಟಮ್, ಮೆಟ್ರೋ ಅಂತ ಗೊತ್ತಿದೆ ನಿಮಗೆ, ನಗರಗಳಲ್ಲಿ ಓಡಾಡುವಂತಹ ರೈಲು ವ್ಯವಸ್ಥೆಯನ್ನು ಮೆಟ್ರೋ ಅಂತ ಕರೀತಾರೆ. ನಗರಗಳ ತಳಭಾಗದಲ್ಲಿ ಸುರಂಗಗಳ ಮುಖಾಂತರ ಈ ಸೇವೆಗಳು ಪ್ರಾರಂಭ ಆಯಿತು. ಫಸ್ಟ್ ಸ್ಟಾರ್ಟ್ ಆಗಿದ್ದು 1863ರಲ್ಲಿ ಲಂಡನ್ ನಲ್ಲಿ ಸ್ಟಾರ್ಟ್ ಆಗ್ತದೆ ಅಂಡರ್ಗ್ರೌಂಡ್ ಮೆಟ್ರೋ ಸಿಸ್ಟಮ್. ದ ಇಂಟರ್ನಲ್ ಕಂಬಷನ್ ಎಂಜಿನ್ ಆರ್ 4-stroke engine was made by Daimler in 1889, which was a modified version of diesel engine that was invented in 1885. ಇಂಟರ್ನಲ್ ಕಂಬಷನ್ ಇಂಜಿನ್ ಅಂತಂದ್ರೆ ಆಂತರಿಕ ದಹನ ಇಂಜಿನ್ ಅಂತ, ಅದನ್ನ 4 ಹೊಡೆತ ಇಂಜಿನ್ ಅಂತನೂ ಸಹ ಕರೀತಾರೆ. ಇದನ್ನ 1889ರಲ್ಲಿ ಡ್ಯಾಮ್ಲರ್ ಅನ್ನೋ ಒಂದು ಸಂಸ್ಥೆ ಅದನ್ನ ಅಭಿವೃದ್ಧಿ ಮಾಡ್ತಾರೆ. ಡ್ಯಾಮ್ಲರ್ ಕ್ರಿಸ್ಲರ್ ಅಂತ. ಈಗ ಏನು ಮರ್ಸಿಡೀಸ್ ಬೆಂಜ್ ಇದೆ ಅದರ ಓನರು. ಅದು ಯಾವುದರ ಒಂದು ಪರಿಷ್ಕೃತ ರೂಪ ಅಂತಂದ್ರೆ 1885ರಲ್ಲಿ ಏನು ಡೀಸೆಲ್ ಎಂಜಿನ್ ಅನ್ನ ಕಂಡುಹಿಡಿದಿದ್ರು ಅದರ ಒಂದು ಪರಿಷ್ಕೃತ ಆವೃತ್ತಿ. Compared with steam engines, internal combustion engines have a much higher efficiency and use of lighter fuel, that is petrol. ಸ್ಟೀಮ್ ಎಂಜಿನ್ಗೆ ಹೋಲಿಸಿದ್ರೆ ಅಂದ್ರೆ ಉಗಿ ಯಂತ್ರಗಳಿಗೆ ಹೋಲಿಸಿದ್ರೆ ಆಂತರಿಕ ದಹನ ಒಂದು ಇಂಜಿನ್ಗಳಿದ್ವು, ಅವು ಹೆಚ್ಚಿನ ಸಾಮರ್ಥ್ಯವನ್ನ ಹೊಂದಿದ್ವು. ಯಾಕೆಂತಂದ್ರೆ ಇದು ತುಂಬಾ ಕಡಿಮೆ ತೂಕದ ಒಂದು ದಹನ ಅಂದ್ರೆ ಫ್ಯೂಲ್ ಅಂತ ಕರೀತೀವಿ, ದಹನ ವಸ್ತುವನ್ನ ಬಳಸ್ತಾ ಇತ್ತು. ಅದು ಯಾವ್ದಪ್ಪ ಅಂದ್ರೆ ಪೆಟ್ರೋಲ್. ಸ್ಟೀಮ್ ಎಂಜಿನ್ ಅಲ್ಲಿ ನೀರನ್ನ ಕುದಿಸ್ಬಿಟ್ಟು ಅದರ ಮುಖಾಂತರ ಆ ಇಂಜಿನ್ ಮುಂದಕ್ಕೆ ಹೋಗ್ತಾ ಇತ್ತು. ನೀರು ಹಲವಾರು ಗ್ಯಾಲನ್ಗಳಷ್ಟು ನೀರು ಬೇಕಾಗಿತ್ತು ತೂಕ ಜಾಸ್ತಿ. ಆದ್ರೆ ಪೆಟ್ರೋಲು ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಂಡು ಅದನ್ನ ಉಳಿಸ್ಬಿಟ್ಟು ಈ ಇಂಟರ್ನಲ್ ಕಂಬಷನ್ ಇಂಜಿನ್ ನಲ್ಲಿ ರೈಲ್ವೆ ಇಂಜಿನ್ ಮುಂದಕ್ಕೆ ಹೋಗೋ ತರ ಮಾಡಿ. ಇನಿಷಿಯಲಿ ಡೀಸೆಲ್ ಇಂಜಿನ್ಸ್ ವರ್ ಬಲ್ಕಿ, limiting their use to industrial and maritime propulsion, a purpose which they still fulfill today. ಪ್ರಾಥಮಿಕವಾಗಿ ಡೀಸೆಲ್ ಇಂಜಿನ್ಗಳಿದ್ದು ಅವು ತುಂಬಾ ದಪ್ಪವಾಗಿ, ತುಂಬಾ ಗಾತ್ರದಲ್ಲಿ ಜಾಸ್ತಿ ಹಿರಿದಾಗಿದ್ದು, ಅದಕ್ಕೋಸ್ಕರ ಏನಾಗಿದ್ವು ಅವು ಬರೀ ಆಗ ಇಂಡಸ್ಟ್ರಿಗಳಲ್ಲಿ, ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಹಡಗುಗಳಲ್ಲಿ ಅವುಗಳ ಚಾಲನೆಗೋಸ್ಕರ ಅದನ್ನ ಬಳಸ್ತಾ ಇದ್ವು. ಈಗಲೂ ಸಹ ಅದನ್ನ ಅದೇ ಉದ್ದೇಶಕ್ಕೋಸ್ಕರ ಬಳಸ್ತಾ ಇದ್ದಾರೆ. At the regional level, the emergence of high-speed train systems provided fast and efficient inter-urban services, notably in France and in Japan. ಅಂದ್ರೆ ಪ್ರಾದೇಶಿಕ ಹಂತದಲ್ಲಿ ಹೈ ಸ್ಪೀಡ್ ಟ್ರೈನ್ ಸಿಸ್ಟಮ್ ಅಂತ ಸ್ಟಾರ್ಟ್ ಆಗ್ತದೆ. ಅಂದ್ರೆ ತುಂಬಾ ವೇಗವಾಗಿ ಹೋಗುವಂತಹ ರೈಲು ವ್ಯವಸ್ಥೆ. ಇವು ತುಂಬಾ ವೇಗನೂ ಸಹ ಹೊಂದಿದ್ದು, ತುಂಬಾ ಸಾಮರ್ಥ್ಯವನ್ನು ಸಹ ಹೊಂದಿದ್ವು. ಇದು ಇಂಟರ್ ಅರ್ಬನ್ ಸರ್ವಿಸಸ್ ಆಗಿದೆ. ಅಂದ್ರೆ ಒಂದು ನಗರ ಮತ್ತು ಇನ್ನೊಂದು ನಗರದ ಮಧ್ಯೆ ಇದು ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡ್ತಿದ್ವು. ಇದನ್ನು ನಾವು ಫ್ರಾನ್ಸ್ ಮತ್ತು ಜಪಾನ್ ಅಲ್ಲಿ ನೋಡ್ತೀವಿ. ಫ್ರಾನ್ಸ್ ಅಲ್ಲಿ 1981ರಲ್ಲಿ TGV ಅನ್ನೋ ಒಂದು ರೈಲು ಪ್ರಾರಂಭ ಆಗ್ತದೆ. ಇದರ ಸ್ಪೀಡ್ ಎಷ್ಟಿತ್ತಪ್ಪ ಅಂದ್ರೆ ಗಂಟೆಗೆ 300 ಕಿಲೋಮೀಟರ್. ಜಪಾನ್ ಅಲ್ಲಿ 1964ರಲ್ಲಿ ಈ ರೀತಿಯ ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ ಸ್ಟಾರ್ಟ್ ಆಗ್ತದೆ. ಅದನ್ನ ಶಿಂಕ್ಯಾನ್ಸೇನ್ ಅಂತ ಕರೀತಾರೆ. ಶಿಂಕ್ಯಾನ್ಸೇನ್ ಅಂತ. ಇದರ ಒಂದು ವೇಗ ಎಷ್ಟಪ್ಪ ಇತ್ತು ಅಂದ್ರೆ ಗಂಟೆಗೆ 275 ಕಿಲೋಮೀಟರ್ ಅಷ್ಟು ಬೇಗ ಇತ್ತು. ಮೋರ್ ರೀಸೆಂಟ್ಲಿ ಹೈ ಸ್ಪೀಡ್ ಟ್ರೈನ್ ಸಿಸ್ಟಮ್ಸ್ ವರ್ ಕನ್ಸ್ಟ್ರಕ್ಟೆಡ್ ಇನ್ ಚೈನಾ ಅಂಡ್ ತೈವಾನ್. ಇತ್ತೀಚೆಗೆ ಚೀನಾ ಮತ್ತು ತೈವಾನ್ ಅಲ್ಲೂ ಸಹ ಈ ರೀತಿಯ ಅತಿ ವೇಗ ರೈಲುಗಳನ್ನ ಬುಲೆಟ್ ಟ್ರೈನ್ ಅಂತ ಏನ್ ಕರಿತೀವಿ ಆ ರೀತಿಯ ಒಂದು ರೈಲನ್ನ ಪ್ರಾರಂಭ ಮಾಡಿದಾವೆ. ದ ರೀಸೆಂಟ್ and most competent technology is of maglev. Maglev in the sense it is short for magnetic levitation ಅಂತ. ಸೊ ಇತ್ತೀಚೆಗೆ ಕಂಡು ಬಂದಂತಹ ಇತ್ತೀಚೆಗೆ ತುಂಬಾ ಜನಪ್ರಿಯವಾಗಿರುವಂತಹ ಇನ್ನೊಂದು ತಂತ್ರಜ್ಞಾನ ಅಂದ್ರೆ
ಮ್ಯಾಗ್ಲೇವ್ ಅಂತ. ಮ್ಯಾಗ್ಲೇವ್ ಅಂದ್ರೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ನ ಹ್ರಸ್ವ ರೂಪ. ದೀಸ್ ಟ್ರೈನ್ಸ್ ಹ್ಯಾವ್ ದಿ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ನೋ ಫ್ರಿಕ್ಷನ್, enabling operational speed of 500 to 600 kilometers per hour to be reached. ಇದು ಘರ್ಷಣೆಯನ್ನ ಹೊಂದಿರಲ್ಲ. ಮ್ಯಾಗ್ನೆಟ್ ಒಂದು ಧ್ರುವ ಇನ್ನೊಂದು ಧ್ರುವ ವಿರುದ್ಧ ಆದಾಗ ಯಾವ ರೀತಿ ಅದು ವಿಕರ್ಷಣೆ ಉಂಟಾಗ್ತವೆ, ಆಗ ಆ ಎರಡು ವಸ್ತುಗಳು ಒಂದಕ್ಕೊಂದು ತಾಗಿರಲ್ಲ. ಸೊ ಹಾಗಾಗಿ ಅಲ್ಲಿ ಘರ್ಷಣೆ ಇರಲ್ಲ. ಯಾವ ವಸ್ತು ಒಂದಕ್ಕೊಂದು ತಾಗಿರ್ತದೋ ಅದು ಉಜ್ಜಿದಾಗ ಅಲ್ಲಿ ಘರ್ಷಣೆ ಇರುತ್ತೆ. ಈ ಮ್ಯಾಗ್ನೆಟಿಕ್ ಲೆವಿಟೇಷನ್ ಅಂತಂದ್ರೆ ಮ್ಯಾಗ್ನೆಟ್ ಇಲ್ಲಿದೆ ಅಂತ ಅದ್ರ ಮೇಲೆ ಅದರ ಯಾವುದೇ ಸಂಪರ್ಕ ಇಲ್ಲದೆ ಚಲಿಸುವಂತಹ ಒಂದು ವ್ಯವಸ್ಥೆ. ಹಾಗಾಗಿ ಘರ್ಷಣೆ ಇಲ್ದಿರೋದ್ರಿಂದ ಈ ರೈಲುಗಳ ವೇಗ ಸುಮಾರು ಪ್ರತಿ ಗಂಟೆಗೆ 500 to 600 ಕಿಲೋಮೀಟರ್ ವೇಗದವರೆಗೂ ಈ ರೈಲುಗಳು ಚಲಿಸ್ತವೆ. This represents an alternative for passengers and freight land movements in the range of 75 to 1000 kilometers. ಈ ರೀತಿಯ ಒಂದು ರೈಲುಗಳನ್ನ ನಾವು ಪ್ರಯಾಣಿಕರ ಸಾಗಾಣಿಕೆ ಅಥವಾ ಸರಕು ಸಾಗಾಣಿಕೆಗೆ 75 ಕಿಲೋಮೀಟರ್ ಇಂದ 1000 ಕಿಲೋಮೀಟರ್ ದೂರದವರೆಗೆ ಸಾಗಿಸುವಂತಹ ಒಂದು ಭರವಸೆ ನಮಗೆ ಇದೆ. Maglev improves from the existing technology of high-speed train networks which are limited to speed of 300 kilometers per hour. ಈಗೇನಿದಾವೆ ನಮಗೆ 300 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗವನ್ನು ಹೊಂದಿರುವಂತಹ ಹೈಸ್ಪೀಡ್ ಟ್ರೈನ್, ಅದಕ್ಕಿಂತ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಹೊಂದಿ ಆ ರೈಲುಗಳನ್ನು ಅಭಿವೃದ್ಧಿ ಮಾಡುವಂತಹ ಸಾಮರ್ಥ್ಯ ಮ್ಯಾಗ್ಲೇವ್ಗೆ ಇದೆ. The first commercial maglev system opened in Shanghai in 2003 and at an operational speed of about 440 kilometers per hour. So ಮೊದಲ ವಾಣಿಜ್ಯ ಉದ್ದೇಶಕ್ಕೋಸ್ಕರ ಮ್ಯಾಗ್ಲೇವ್ ವ್ಯವಸ್ಥೆಯನ್ನ ಬಳಸಿದ್ದು 2003ರಲ್ಲಿ, ಅದು ಶಾಂಘೈಯಲ್ಲಿ. ಅದು ಸ್ಟಾರ್ಟ್ ಆಗಿದ್ದು ಪ್ರತಿ ಗಂಟೆಗೆ 440 ಕಿಲೋಮೀಟರ್ ವೇಗದಲ್ಲಿ ರೈಲು. ಹೈ ಸ್ಪೀಡ್ ರೈಲ್ refers to passenger rail systems running at operational speed between 200 to 300 kilometers per hour. ಅತಿವೇಗ ರೈಲು HSR ಅಂತ ಕರೀತಾರೆ. ಈ ರೀತಿಯ ಒಂದು ರೈಲು ವ್ಯವಸ್ಥೆ ಇದು ತನ್ನ ಕಾರ್ಯೋನ್ಮುಖ ವೇಗವನ್ನ ಸುಮಾರು 200 to 300 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೊಂದಿರುತ್ತದೆ. The high speed train passenger system era originates from Japan with the Tokaido line bridging Tokyo and Osaka, which entered into service in 1964 in the time for the Tokyo Olympics. ಅತಿವೇಗ ರೈಲು ಪ್ರಯಾಣಿಕರ ವ್ಯವಸ್ಥೆ ಅದು ಸ್ಟಾರ್ಟ್ ಆಗಿದ್ದು ಟೊಕಾಯ್ಡೋ ಒಂದು ಮಾರ್ಗದ ಮುಖಾಂತರ. ಅದು ಟೋಕಿಯೋ ಮತ್ತು ಒಸಾಕಾವನ್ನ ಸಂಪರ್ಕಿಸ್ತಾ ಇತ್ತು. ಸ್ಟಾರ್ಟ್ ಆಗಿದ್ದು 1964ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಟೈಮ್ ಅಲ್ಲಿ. Today HSR is perceived as an efficient alternative to highway and airport congestion. ಏರ್ಪೋರ್ಟ್ ಎಲ್ಲಿರ್ತದೋ ಅಲ್ಲಿ ಸ್ವಲ್ಪ ವಾಹನಗಳ ದಟ್ಟಣೆ ತುಂಬಾ ಜಾಸ್ತಿ ಇರ್ತದೆ. ಹಾಗಾಗಿ ಈ HSR ಅಂದ್ರೆ ಹೈ ಸ್ಪೀಡ್ ರೈಲ್ ಅಂತ ಏನಿದೆ ಅದನ್ನ ಅಲ್ಲಿ ಬಳಸೋದ್ರಿಂದ ಅಲ್ಲಿ ತುಂಬಾ ಒಂದು ಪರಿಣಾಮಕಾರಿಯಾದಂತಹ ಒಂದು ಅಭಾವವನ್ನು ನಾವು ನೋಡ್ತೀವಿ. ಎವಿಡೆನ್ಸ್ ಅಂಡರ್ಲೈನ್ಸ್ ದಟ್ ರೈಲ್ ಟ್ರಾವೆಲ್ ಟೈಮ್ ಇಸ್ ಕಟ್ ಬೈ ಅಬೌಟ್ half when a high speed service is established between two cities. ಎರಡು ನಗರಗಳ ನಡುವೆ ಹೈ ಸ್ಪೀಡ್ ಅತಿವೇಗ ರೈಲು ವ್ಯವಸ್ಥೆಯನ್ನ ಬಳಕೆ ಮಾಡೋದ್ರಿಂದ ಒಂದಷ್ಟು ಸಮಯವನ್ನು ಉಳಿಸಬಹುದು ಅಂತ ಪುರಾವೆ ಅಥವಾ ಒಂದು ಆಧಾರ ಸಿಕ್ಕಿದ್ದಾವೆ. The setting of high-speed rail system has accelerated around the world over the last 2 decades, particularly in China, where since 2000 several high-speed rail corridors have been rapidly set to reach 13,000 kilometers in 2012. ಇತ್ತೀಚೆಗೆ ಈ ರೀತಿಯ ಅತಿವೇಗ ರೈಲು ವ್ಯವಸ್ಥೆಗಳನ್ನ ಕಳೆದ 2 ದಶಕದಿಂದ ಹೆಚ್ಚಾಗಿ ಬಳಸಲಿಕ್ಕೆ ಶುರು ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಚೀನಾದಲ್ಲಿ ಇದು 2000ದಿಂದ ಸ್ಟಾರ್ಟ್ ಆಯಿತು. 2000ದಿಂದ ಸ್ಟಾರ್ಟ್ ಆಗಿ 2012 ಅಷ್ಟು ಹೊತ್ತಿಗೆ 13,000 ಕಿಲೋಮೀಟರ್ ಅಷ್ಟು ಉದ್ದದ ಹೈ ಸ್ಪೀಡ್ ರೈಲ್ ಚೀನಾದಲ್ಲಿ ಸ್ಥಾಪನೆ ಆಗಿದೆ. Several countries, including the United States, are also planning for high-speed rail corridors, but these projects tend to take decades to implement, in part due to funding issues. And another issue is the limited importance of existing passenger rail services, as well as the dominance of
ಏರ್ ಅಂಡ್ ರೋಡ್. ಹಲವಾರು ದೇಶಗಳು ಅಮೆರಿಕ ಸಂಸ್ಥಾನವನ್ನು ಸೇರಿಕೊಂಡು ಈ ರೀತಿಯ ಅತಿವೇಗ ರೈಲು ಕಾರಿಡಾರ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶವನ್ನು ಹೊಂದಿದ್ದಾವೆ. ಆದ್ರೆ ಈ ರೀತಿಯ ಅಭಿವೃದ್ಧಿಗೆ ಇರುವಂತಹ ದೋಷಗಳೇನಪ್ಪಾ ಅಂತಂದ್ರೆ, ಒಂದು ಹಣಕಾಸಿನ ವಿಚಾರ, ಅದಕ್ಕೆ ಅತಿ ಬಂಡವಾಳ ಬೇಕು. ಅದಲ್ಲದೆ ರೈಲ್ವೆಯ ಪ್ರಾಮುಖ್ಯತೆ ಈ ವಾಯು ಸಾರಿಗೆ ಮತ್ತು ರಸ್ತೆ ಸಾರಿಗೆಯ ಒಂದು ಪೈಪೋಟಿಯಿಂದಾಗಿ ಕಡಿಮೆ ಆಗ್ತಾ ಬರ್ತಾ ಇರೋದು ಸಹ ಒಂದು ಕಾರಣ. ಡೆಡಿಕೇಟೆಡ್ ಹೈ ಸ್ಪೀಡ್ ಪೋಸ್ಟರ್ ಟ್ರೈನ್ಸ್ ಆರ್ ಯೂಸ್ಡ್ ಇನ್ ಯುರೋಪ್ ಆನ್ ಎ ಡೈಲಿ ಬೇಸಿಸ್, ಬಟ್ ದ ರಿಲೇಟಿವ್ ಡಿಕ್ಲೈನ್ ಆಫ್ ಪೋಸ್ಟ್ itself leaves such endeavors with questionable growth potential. ಯುರೋಪ್ ಅಲ್ಲಿ ಈ ಅಂಚೆ ವ್ಯವಸ್ಥೆಗೆ ಒಂದು ಪ್ರತ್ಯೇಕವಾದಂತಹ ಪೋಸ್ಟಲ್ ಟ್ರೈನ್ಗಳಂತ ಬಿಡ್ತಾ ಇದ್ವು, ಅಂಚೆ ರೈಲುಗಳು ಅಂತ. This map here shows high-speed train systems around the world. These are the trains with high speed, which are mainly located in European countries and United States of America and in the Eastern Asia. ಈ ಒಂದು ನಕ್ಷೆ ಪ್ರಪಂಚದಲ್ಲಿ ಅತಿ ವೇಗ ರೈಲು ವ್ಯವಸ್ಥೆಗಳನ್ನ ತೋರಿಸ್ತಾ ಇರುವಂತಹ ಒಂದು ನಕ್ಷೆ ಇದು. ನೀವು ಈ ನಕ್ಷೆಯಲ್ಲಿ ನೋಡಬಹುದು, ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಎಲ್ಲ ಅತಿ ವೇಗ ರೈಲು ವ್ಯವಸ್ಥೆಗಳು ಯುರೋಪ್, ಅದರಲ್ಲೂ ಯುರೋಪಿನ ಅಥವಾ ಪಶ್ಚಿಮ ಯುರೋಪ್ ರಾಷ್ಟ್ರಗಳು ಅಂತ ಹೇಳ್ಬೋದು, ಪೂರ್ವ ಏಷ್ಯಾದ ತೀರ, ಅಮೆರಿಕ ಸಂಸ್ಥಾನದಲ್ಲಿ ಈ ಅತಿ ವೇಗ ರೈಲು ವ್ಯವಸ್ಥೆ ಅಭಿವೃದ್ಧಿಯನ್ನು. Use of alternative fuels mainly concerned with existing modes, but the sources of fuel or the engine technology are modified. ಈಗ ರೈಲುಗಳು ಅನುಭವಿಸುತ್ತಿರುವಂತಹ ಒಂದು ಪ್ರಮುಖವಾದ ಸಮಸ್ಯೆ ಅಂದರೆ ಇಂಧನಗಳ ಮೂಲ. ಅತಿ ಹೆಚ್ಚಾಗಿ ನಾವು ಡೀಸೆಲ್ ಅನ್ನ ಇಂಧನವಾಗಿ ಈ ರೈಲುಗಳನ್ನು ಬಳಸ್ತಾ ಇದ್ದೀವಿ. ಆದ್ರೆ ಬದಲಿ ಶಕ್ತಿಯ ಮೂಲಗಳನ್ನ ಹುಡುಕ್ತಾ ಇದ್ದಾರೆ ಮತ್ತು ಬದಲಿ ಶಕ್ತಿಯ ಇಂಧನಗಳನ್ನ ಬಳಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾದ ಅಂತಂದ್ರೆ ವಿದ್ಯುತ್ ಚಾಲಿತ ಯಂತ್ರಗಳು ಅಥವಾ ವಿದ್ಯುತ್ ಚಾಲಿತ ಇಂಜಿನ್ಗಳು. ಹಾಗಾಗಿ ಈ ವಿದ್ಯುತ್ ಚಾಲಿತ ತಂತ್ರಜ್ಞಾನ ಬಂದಾದ ನಂತರ ಈ ಒಂದು ವ್ಯವಸ್ಥೆ ಬದಲಾಗ್ತಾ ಇದೆ. ಫಾರ್ ಇನ್ಸ್ಟೆನ್ಸ್, ಹೈಬ್ರಿಡ್ ವೆಹಿಕಲ್ಸ್ ಇನ್ವಾಲ್ವ್ ದ ಯೂಸ್ ಆಫ್ 2 types of motor technologies, commonly an internal combustion engine and an electric motor. ಉದಾಹರಣೆಗೆ ನಾವು ಹೇಳೋದಂದ್ರೆ ಹೈಬ್ರಿಡ್ ವೆಹಿಕಲ್ಸ್ ಅಂತ ಕರೀತಾರೆ. ಮಿಶ್ರಿತ ಇಂಧನವನ್ನ ಬಳಸ್ತಾ ಇರುವಂತಹ, ಮಿಶ್ರಿತ ಶಕ್ತಿಯನ್ನ ಬಳಸ್ತಾ ಇರುವಂತಹ ವಾಹನಗಳು. ಅದರಲ್ಲಿ 2 ರೀತಿಯ ತಂತ್ರಜ್ಞಾನವನ್ನ ಬಳಸ್ತಾ ಇದ್ದೀವಿ. ಮೊದಲನೇದು ಇಂಟರ್ನಲ್ ಕಂಬಷನ್ ಎಂಜಿನ್, ಅಂದ್ರೆ ಆಂತರಿಕ ದಹನ ಇಂಜಿನ್ಗಳು. ಇನ್ನೊಂದು ಎಲೆಕ್ಟ್ರಿಕ್ ಮೋಟಾರ್, ಅಂದ್ರೆ ವಿದ್ಯುತ್ ಚಾಲಿತ ಮೋಟಾರ್ಗಳನ್ನ ಬಳಸ್ತಾರೆ. ಇವೆರಡನ್ನೂ ಸಹ ಮಿಶ್ರಣವಾಗಿ ಜೊತೆಯಲ್ಲಿ ಬಳಸ್ತಾ ಇರೋದನ್ನ ಹೈಬ್ರಿಡ್ ವಾಹನಗಳು ಅಂತ ಕರಿತೀವಿ. ಸಿಂಪ್ಲಿಸ್ಟಿಕಲಿ, ಬ್ರೇಕಿಂಗ್ ಈಸ್ used to recharge a battery, which then can be used to power the electric motor. ಸರಳವಾಗಿ ಹೇಳೋದಾದ್ರೆ, ಈ ರೈಲುಗಳಿಗೆ ಬ್ರೇಕ್ ಆಗ್ತಾರಲ್ಲ, ಬ್ರೇಕ್ ಹಾಕ್ತಿದ್ದಂಗೆ ಬ್ರೇಕ್ ಹಾಕೋದನ್ನು ಸಹ ಒಂದು ಶಕ್ತಿಯಾಗಿ ಪರಿವರ್ತನೆ ಮಾಡಿ ಆ ಶಕ್ತಿಯನ್ನ ಮತ್ತೆ ಇಂಜಿನ್ ಓಡಿಸ್ಲಿಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. Although gasoline appears to be the most prevalent fuel choice, diesel has a high potential since it can also be made from coal or organic fuels. ಇತ್ತೀಚೆಗೆ ಮುಖ್ಯವಾದಂತಹ ಒಂದು ಇಂಧನ ಗ್ಯಾಸೋಲಿನ್ ಅಂತ ಅನ್ಕೋಬಹುದು. ಗ್ಯಾಸೋಲಿನ್ ಅಂತಂದ್ರೆ ಸ್ವಾಭಾವಿಕ ಅನಿಲ. ಅದಿದ್ರೂ ಸಹ ಡೀಸೆಲ್ ತುಂಬಾ ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸ್ತಾ ಇದೆ. ಯಾಕೆಂತಂದ್ರೆ ಡೀಸೆಲ್ ಅನ್ನ ನಾವು ಕಲ್ಲಿದ್ದಲಿಂದನೂ ಸಹ ತೆಗಿಬಹುದು ಮತ್ತು ಜೈವಿಕ ಇಂಧನದಿಂದನೂ ಸಹ ಇದನ್ನ ತೆಗಿಬಹುದು. ಡೀಸೆಲ್ ಕ್ಯಾನ್ thus be part of a lower petroleum dependency energy strategy. ಹಾಗಾಗಿ ಇದೊಂದು ಡೀಸೆಲ್ ಏನಿದೆ ಅದು ಪೆಟ್ರೋಲಿಯಂನ ಅವಲಂಬಿತತೆ ಏನಿದೆ ಅದನ್ನ ಕಡಿಮೆ ಮಾಡುವಂತಹ ಒಂದು ವಿಧಾನನೂ ಸಹ ಆಗಿದೆ. ಯಾಕೆಂತಂದ್ರೆ ಡೀಸೆಲ್ ನ ಇತರ ಮೂಲಗಳನ್ನು ಸಹ ನಾವು ಬಳಸ್ತಾ ಇದೀವಿ, ಅಂದ್ರೆ ಬ್ಲೆಂಡೆಡ್ ಮೋಡ್ ಆಗಿ ಬಳಸಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಮುಂದಿನ ಒಂದು ಶಕ್ತಿಯ ಮಾಧ್ಯಮ ಅಂತ ಹೇಳ್ಬೋದು ರೈಲ್ವೆಗಳಲ್ಲಿ.